ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗ್ ನೀವು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾವ ಮಿಷಿನ್ನ ತಗೋಬೇಕು, ಮತ್ತು ಚಿಕ್ಕ ಮಿಷಿನ್ ತಗೋಬೇಕಾ ಇಲ್ಲ ದೊಡ್ಡ ಮಿಷಿನ್ನು ಮೋಟರ್ ಇರೋದು ತಗೋಬೇಕಾ, ಮತ್ತು ಕರೆಂಟ್ ಮಿಷಿನ್ ತಗೋಬೇಕಾ ಅಂತ ಸುಮಾರು ಜನಕ್ಕೆ ಅದು ಕನ್ಫ್ಯೂಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ಮಿಷಿನ್ ತಗೊಂಡ್ರೆ ಬೆಸ್ಟ್ ನಿಮಗೆ, ಮತ್ತು ನೀವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ದೀರಾ ಫಸ್ಟ್ ಟೈಮ್ ಅಂತಂದರೂ ಕೂಡ ಯಾವ ಮಿಷಿನ್ ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ನೀವು ಸ್ಟಾರ್ಟಿಂಗಲ್ಲಿ ತಗೋಬೇಕಾದ್ರೆ ಚಿಕ್ಕ ಮಿಷಿನ್ನೇ ತಗೋಬೇಕು, ದೊಡ್ಡ ಮಿಷಿನ್ನು ಹೊಲಿಯೋಕ್ಕಾಗೋದಿಲ್ಲ ಹಾಗೆ ಹೀಗೆ ಅಂತ ತಿಳ್ಕೊಬೇಡಿ. ಸೊ ಯಾಕಂದರೆ ಎರಡೂ ಕೂಡ ಇದು ಒಂದು 10,000 ಇರುತ್ತೆ, ಅದು 7,000 ಇರುತ್ತೆ, ಒಂದು 3,000 ಅಷ್ಟು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ. ಆದರೆ ಒಬ್ಬೊಬ್ಬರು ಕೆಲವರು ಏನು ಮಾಡ್ತಾರೆ ಅಂತಂದರೆ ಫಸ್ಟ್ ಚಿಕ್ಕ ಮಿಷಿನಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಚಿಕ್ಕ ಮಿಷಿನ್ನ ತಗೋತಾರೆ. ಅದೇನಾಗುತ್ತೆ ಅಂತಂದರೆ ನೀವು ಈ ರೀತಿ ಸ್ಟಿಚಿಂಗ್ ಮಾಡ್ತಾ ಇದು ದಾರ ಕಟ್ಟಾಗೋದು, ಆಮೇಲೆ ಬಟ್ಟೆ ನೀವು ಸ್ವಲ್ಪ ಮಂದೆ ಇರೋ ಬಟ್ಟೆನ ಹಾಕೋತೀರಾ ಅಂತಂದರೆ ಸ್ಟಿಚ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ನೀವು ತಗೊಳ್ಳುವಾಗಲೇ ಈ ರೀತಿ ನೋಡಿ, ಇದು ಬಂದು 10,000, ಈ ರೀತಿ 10,000 ರೂಪಾಯಿಂದು ಮಿಷಿನ್ನ ತಗೊಳ್ಳಿ. ಇದು ಹೇಗೆ ದೊಡ್ಡ ಮಿಷಿನ್ ಅನ್ನೋದು ಗೊತ್ತಾಗುತ್ತೆ ಅಂತಂದರೆ ನಿಮಗೆ ಎಕ್ಸ್ಟ್ರಾ ಈ ರೀತಿ ಟೇಬಲ್ ಬಂದಿರುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಈ ರೀತಿ ಟೇಬಲ್ ಬಂದು ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಟೇಬಲ್ಲು ಇರುತ್ತೆ. ಸೊ ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಇದು ಪೆಡಲಿಂಗ್ ಕೂಡ ಇದೆ. ಸೊ ನೋಡಿದ್ರೆ ಇಲ್ಲಿ ಪಕ್ಕದಲ್ಲಿ ದಾರ ಕೂಡ ಇರುತ್ತೆ ಅಲ್ವಾ, ಆವಾಗ ನೀವು ಕಾಲಲ್ಲೇ ಕೂಡ ಸ್ಟಿಚ್ ಮಾಡ್ಕೋಬೋದು. ನಿಮಗೆ ಮೋಟಾರ್ ಬೇಡ ಅಂತಂದರೆ ಫಸ್ಟ್ ನೀವು ಈ ರೀತಿ ತಗೊಂಡು ಪೆಡಲಿಂಗ್ನ ಮಾಡಿ, ಸೊ ನೀವು ಬೇಕು ಅಂತಂದರೆ ನೀವು ಮೋಟಾರ್ನ ಫಿಕ್ಸ್ ಮಾಡಿಸ್ಕೊಂಡು ನೋಡಿ, ಈ ರೀತಿ ಮೋಟಾರ್ನ ಫಿಕ್ಸ್ ಮಾಡಿಕೊಂಡು ಕರೆಂಟಲ್ಲಿ ಹೊಲಿಬೋದು. ಇಲ್ಲ ಅಂತಂದರೆ ನೀವು ಈ ರೀತಿ ದಾರ ಕೂಡ ಹಾಕಿ ನೀವು ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಸ್ಟಿಚ್ ಮಾಡ್ಕೋಬೋದು. ಸೊ ಇದರಲ್ಲಿ ಅಂತಂದರೆ ನಿಮಗೆ ಯಾವುದೇ ರೀತಿ ದಾರ ಕಟ್ಟಾಗೋದಿಲ್ಲ, ನೀವು ಬೇಗ ಸ್ಟಿಚ್ ಮಾಡ್ಕೋಬೋದು. ಆಮೇಲೆ ಸ್ಪೀಡ್ ಜಾಸ್ತಿ ಇರುತ್ತೆ, ಹಾಗೇನಿಲ್ಲ ನಾವು ಪೆಡಲಿಂಗ್ ಮಾಡೋದ್ರಿಂದ ಕಾಲಲ್ಲೇ ಒತ್ತುತ್ತೀವಿ ಅಲ್ವಾ, ಹಾಗಾಗಿ ನಮಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡ್ಗೆ ನಾವು ಅದನ್ನು ಕರೆಕ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ನೀವು ಫಸ್ಟ್ ಇದರಲ್ಲಿ ಸ್ಟಿಚಿಂಗ್ ಮಾಡೋದನ್ನು ಕಲ್ತ್ಕೊಂಡ್ರಿ ಅಂತಂದರೆ ಇದಾದಮೇಲೆ ಈ ರೀತಿ ಮೋಟರ್ನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿ ಮೋಟರ್ನ ಫಿಕ್ಸ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಸೊ ನಾನು ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ನೀವು ಸ್ಟಿಚ್ಗೆ ಸ್ಟಾರ್ಟಿಂಗ್ ನೀವು ಮಿಷಿನ್ ತಗೋತೀರಾ ಅಂತಂತಂದರೆ ನೀವು ಮೆರಿಟ್, ಉಷಾ, ಸಿಂಗರ್ ಯಾವ ಕಂಪ್ನಿನಾದರೂ ತಗೊಳ್ಳಿ, ಕಂಪ್ನಿ ಯಾವುದಾದ್ರೂ ಇರಲಿ, ಬಟ್ ತಗೊಳ್ಳುವಾಗಲೇ ಈ ರೀತಿ ದೊಡ್ಡದಾಗಿರೋಂಥ ಮಿಷಿನ್ನ ತಗೊಳ್ಳಿ. ಆವಾಗ ನಿಮಗೆ ಈ ಮಿಷಿನ್ ಬಂದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಕರೆಂಟ್ ಮಿಷಿನ್ನೇ ತಗೋತೀರಾ ಅಂತಂದರೆ ಅದು ನಿಮಗೆ ಪ್ರಾಬ್ಲಮ್ ಆಗ್ತು ಅಂತಂದರೆ ನೀವು ಶಾಪ್ಗೆ ತಗೊಂಡು ಹೋಗಬೇಕಾಗುತ್ತೆ. ಈ ರೀತಿ ಮಿಷಿನಲ್ಲಿ ನೀವು ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ಆಯಿಲಿಂಗ್ನ ಅಪ್ಲೈ ಮಾಡಿಕೊಂಡ್ರೆ ಸಾಕು, ನೀವು ಏನೇ ಪ್ರಾಬ್ಲಮ್ ಆದರೂ ಕೂಡ ಮನೇಲೇ ಇದನ್ನು ಕರೆಕ್ಟ್ ಮಾಡ್ಕೋಬೋದು. ಹಾಗೆಯೇ ಸಿಸರ್ನ ಯಾವ್ದು ತಗೋಬೇಕು ಅಂತ ಅನ್ಕೊತಿದ್ದೀರಲ್ವ, ಸೊ ಇನ್ನೊಂದು ಬರುತ್ತೆ, ಆ ಸಿಸರ್ನ ತಗೊಂಡ್ರೆ ನಿಮಗೆ ಕಟಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಸೊ ಇದು ನೋಡಿ, ಜುಪಿಟರ್ 10 ಅಂತ ಇದೆ ಅಲ್ವಾ, ಫಸ್ಟು 10 ಸಿಸರ್ನ ತಗೊಳ್ಳಿ. ಇದಾದಮೇಲೆ ನೀವು ಜಾಸ್ತಿ ಸ್ಟಿಚ್ ಮಾಡ್ತೀರಾ ಅಂತಂದರೆ ನೀವು ಬೇಕಾದರೆ ಬೇರೆದನ್ನ ತಗೋಬೋದು. ಸೊ ಜುಪಿಟರ್ 10 ಅನ್ನೋದು ತಗೊಂಡ್ರೆ ನಿಮಗೆ ಬೆಸ್ಟು, ಬೇಗ ನೀಟಾಗಿ ಕಟ್ ಮಾಡ್ಬೋದು. ಆದ್ರೂ ಕೂಡ ವೆಯ್ಟ್ ಏನು ಜಾಸ್ತಿ ಕೂಡ ವೆಯ್ಟ್ ಇರೋದಿಲ್ಲ. ಸೊ ಹಾಗಾಗಿ ನೋಡಿದ್ರಲ್ವ, ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಿಷಿನ್ ಬಗ್ಗೆ ಯಾವುದೇ ರೀತಿ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.